ಯೋಚಿಸ್ಯಾ? ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಾ? ನಂಗೆ ಯಾಕೋ ಸಂಕಟ ಆಯ್ತೈತೆ. ನಿನ್ನ ಕೈ ಮುಗ್ದು ಕೇಳ್ಕೊತೀನಿ ಕಣೆ, ಇಲ್ಲಿಗೆ ಈ ವಿಷಯನ ಮರ್ತ್ಬಿಡು. ನಾನು ಇದ್ರ ಬಗ್ಗೆ ನಿನ್ನ ಹತ್ರ ನಾಳೆ ಮಾತಾಡ್ತೀನಿ, ಆಯ್ತಾ? ಗುರುವೆ, ನಿಂಗೆ ಏನೇ ಕಷ್ಟ ಇದ್ರು ನಂತವ ಹೇಳ್ಕೊ. ನೀನು ಅಷ್ಟೇ, ನಿಂಗೇನೇ ಸಂಕಟ ನೋವಿದ್ರು ನಾನಿದ್ದೀನಿ ಕಣೆ. ಗುರುವೆ, ನನಗೇನು ಕಷ್ಟ ಇರ್ತೈತೆ ನೋಡು. ರಾಜ ಆಗಿದ್ರು ಎಲ್ಲಿ ಹೆಂಗ್ ಮಲ್ಗವ್ರಿ ಅಂತ ಇಷ್ಟೆಲ್ಲ ನಿಂಗೆ ಗೊತ್ತಾಗಕ್ಕಿಲ್ವಾ ನನಗೆ ಏಟ್ ಸುಖ ಐತೆ ಅಂತ? ಗುಸ್ಗುಸು ಅನ್ನೋದು ಬಿಟ್ಟು ಮಲ್ಕೊಂಬಾರ್ದ? ಅದ ಅವಾಗಿಂದ ಬರೀ ಗುಸ್ಗುಸು ಗುಸ್ಗುಸು ಅಂತಿದ್ದಾರೆ. ನಾವೆಲ್ಲರೂ ಮಲ್ಗಿರೋದೆ ಮೊದ್ಲಿನ ಥರ ಮಾತಾಡಬೇಕು ಅಂತ. ನಿಮ್ಮಷ್ಟಕ್ಕೆ ನೀವೇ ಗುಸ್ಗುಸು ಅಂದರೆ ಬನ್ನಿ ಅವಾಗಿನ ಥರ ಮಾತಾಡ್ಕೊಂಡು ಆರಾಮಾಗಿ ಮಲ್ಗೋಣ. ಹ್ಞೂ ಅಕ್ಕ. ಏನೇ ಚೋಟು, ಮತ್ತೆ ಇನ್ನು ಏನಾದ್ರು ಓದ್ತಾ ಇದೆಯಾ ಇಲ್ಲ ಸೈಕಲ್ ಇಟ್ಕೊಂಡು ಬೀದಿ ತಿರ್ಗದೆ ಆಗೋಯ್ತಾ? A for apple, B for ball, C for cat, D for dog. ನನ್ನ ಅಳಿಯಂಗೆ ಬುದ್ಧಿ ಇಲ್ಲ ಅಂತ ತುಂಬ ದುಃಖಪಟ್ಟಿದ್ದೆ. ಆದರೆ ಸಣ್ಣ ಮಕ್ಕಳಿಗಿದ್ದನು ಎಳೆಯ ಮನಸ್ಸು. ಎಲಿಫೆಂಟ್. ಅವ ತಾಯಿ ಮಕ್ಕಳವ ನನ್ನ ಅಳಿಯಂದ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡು ತಾಯಿ. ನಾಲಿಗೆ ಮೇಲೆ ಅಕ್ಷರ ತಿದ್ದಿ ಕಾಳಿದಾಸನ್ನೇ ಮಾಡಿಬಿಟ್ಟಿರೋ ನಿನಗೆ ನನ್ನ ಅಳಿಯಂಗೆ ಇದ್ದೇ ಬುದ್ಧಿ ಕೊಡದೆ ಹೋದ್ರು ಬುದ್ಧಿ ಕೊಟ್ಟು ನನ್ನ ಮಗಳಿಗೆ ಒಂದು ಆಸರೆ ಆಗಿರಂಗೆ ನೋಡ್ಕ ತಾಯಿ, ನೋಡ್ಕ. A for M for monkey. ಅಲ್ಲ ಕಣವ, ಬೆಳಗ್ಗೆನೆ ಅಂಗಡಿ ಕರ್ಕೊ ಬಂದಲ್ಲ, ನಾನೇನೋ ನೀನು ಕಡಲೆ ಮಿಠಾಯಿ ಕೇಳ್ತೀಯ ಅನ್ಕೊಂಡ್ರೆ ಲೆಕ್ಕದ ಪುಸ್ತಕ ಕೇಳ್ತಿದ್ಯಲ್ಲವ. ರಾಣಿ ಕೇಳ್ತಿದ್ದಾಳೆ ಅಂದಮೇಲೆ ಕೊಡ್ಲೇಬೇಕಷ್ಟೆ. ಅದಕ್ಕೆ ಎಲ್ಲೋ ಎತ್ತಿಟ್ಬಿಟ್ಟಿದೀವಿ ಅನ್ಸತ್ತೆ. ನನ್ಗೂ ಯಾಕೋ ನೆನ್ಪೇ ಆಗ್ತಿಲ್ಲಪ್ಪ. ನಾಟಕ, ಬರೀ ನಾಟಕ. ನಿಜ ಹೇಳೋಣ, ಅದು ನಂಗೆ ಪುಸ್ತಕ ಎಲ್ಲೈತೆ ಅಂತ ನಂಗೆ ಗೊತ್ತೈತೆ, ಆದ್ರೆ ಯಾಕೆ ಅಂತ ಕೇಳ್ತೀನಿ ಕಣವ. ನಮ್ಮ ಮನೆ ಫೈನಾನ್ಸ್ ಮಿನಿಸ್ಟರ್ ಯಾರು? ಯಾರು? ನಾನು. ಮದ್ವೆ ಆಗಿ ಗಂಡನ ಮನೆ ಹೋದ್ಮ್ಯಾಕುವೆ ನನ್ನ ಸ್ಥಾನ ಮಾತ್ರ ಬದಲಾಗಿಲ್ಲ. ಅಣ್ಣ, ಮುಂದೆ ಒಂದಿನ ನನಗೆ ಮಕ್ಕಳಾಗಿ ಹಣ್ಣನ್ ಮುದುಕಿ ಆದ್ರೂ ಈ ಮನೆ ಲೆಕ್ಕ ನನಗೆ ಗೊತ್ತಾಗ್ಲೇಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಲೆಕ್ಕದ ಪುಸ್ತಕನ ಕೊಡ್ಬೇಕು. ಲೆಕ್ಕದ ಪುಸ್ತಕ ನನಗೆ ಕೊಡ್ಲೇಬೇಕು. ಕೊಟ್ಬಿಡು, ಯಾಕೆ ಸುಮ್ಮನೆ ಅವಳ ಹತ್ರ ಬಯಸ್ಕೋತಿಯಾ? ಮೊದಲೇ ಲೆಕ್ಕ ಅಂತ ಬಂದ್ರೆ ರಾಣಿ ಮಹಾರಾಣಿ ಆಗ್ಬಿಡ್ತಾಳೆ. ಕೊಡು ಸುಮ್ಮನೆ. ಕೊಡ್ತೀನಿ, ಬೈಬಾರ್ದು. ಬೈಯಾಕಿಲ್ಲ. ಮತ್ತೆ ಮತ್ತೆ ಕೈನಾಗಿಯೇ ಕೋಲ್ ಇಟ್ಕೊಂಡಿದ್ಯಲ್ಲ, ಹೊಡಿಬಾರ್ದು. ಒಡಿಯಾಕಿಲ್ಲ ಅಂದೆ. ಸರಿ, ತಕ್ಕ ಬರ್ತೀನಿ. ಲೆಕ್ಕನ ಸಂದಾಗೆ ನೋಡ್ತೀನಿ. ಏನನ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಕಾಣಿಸ್ಬೇಕು. 3 ಜನಕ್ಕೆ ಐತೆ ಮಾರಿ ಹಬ್ಬವ.
ಮಾತುಗಳೆಲ್ಲ ನನ್ ತವ ನಡಿಯಕ್ಕಿಲ್ಲ. ಈಗೆಲ್ಲ ಹೂ ಅಂತೀಯ ನನ್ ಮುಂದೆ, ಆಮ್ಯಾಕೆ ನಿಂದೆ ಮಾಡ್ತೀಯ. ರಾಣಿ, ಇನ್ಮೇಲೆ ನಿನ್ ಜಾಗನ ನಾನ್ ತಗೊಳ್ತೀನಿ. ನಾನೇ ಪ್ರತಿದಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಲೆಕ್ಕ ಬರೆಸ್ತೀನಿ. ಓಕೆನಾ? ನೀನ್ ಯೋಚನೆ ಮಾಡ್ಬೇಡ. ಇದನ್ ಮಾಡಿ ಪುಣ್ಯ ಕಟ್ಕೊಳತ್ಗೆ. ಸರಿ ಸರಿ, ಟೈಮ್ ಆಗೈತೆ ನೋಡ್ರಿ, ಮನೆ ಹೋಗುಮ. ಸರಿ ಸರಿ ಬರ್ರಿ. ಲೇ ಗೋಡಂಬಿ ಗೊರ್ಕೆ, ಹೆಂಗಿದ್ರು ಬಿರ್ನೆ ಅಂಗಡಿ ತೆಗ್ದೀವಿ. ನಾನು ತಿಂಡಿನ ಇಲ್ಲಿ ಕಳ್ಸ್ಕೊಡ್ತೀನಿ. ಅಂಗಡಿ ಬಾಗ್ಲಾಕದ್ ಬೇಡ. ಆಯ್ತಣ್ಣ. ಹೋಗೋಣ ನಡೀರಿ. ಅಯ್ಯೋ ಮುಖ ನೋಡಪ್ಪ, ಏನು ಗೊತ್ತಿಲ್ದೇ ಇರೋ ಅಮ್ಮಣ್ಣಿ ಪಾಪು ತರ ಮಾಡ್ಕೊಂಡಿರೋದು. ಮಾವ, ಇನ್ಮೇಲಿದೆ ನಿನಗೆ ಲೆಕ್ಕನ ನಾನು ನೋಡ್ಕೋತೀನಿ. ನೋಡಿ ಮಲಕ್ಕೆ. ರಾಣಿನೇ ವಾಸಿಕಾಲ ಅಲ್ಲಿ ಅಕ್ಕ ಇವಳ ಕೈಗೆ ಬಂದ್ಬಿಡ್ತು. ಬಾ ರಾಣಿ.